ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಅಡ್ವೆಂಚರ್ ಮಾಡಿದ್ದೀನಿ. ಏನಂದರೆ ನನ್ನ ಹತ್ರ 2 ವೀಲರ್ ಇರಲಿಲ್ಲ ಸಲೂನ್ಗೆ ಹೋಗಲಿಕ್ಕೆ. ಹಾಗಾಗಿ ಏನು ಮಾಡಿದೆ, ಸ್ವಲ್ಪ ದೂರ ವಾಕ್ ಮಾಡಿ ಅಲ್ಲಿಂದ ಯಾರ ಹತ್ರನಾರು ಡ್ರಾಪ್ ತಗೊಳ್ಳೋಣ ಅಂತ ಥಿಂಕ್ ಮಾಡಿದೆ. ಆ್ಯಕ್ಚುಲಿ ನಾನು ಕೇಳ್ತವಾಗ ಈ ಅಣ್ಣ ಒಬ್ಬರು ನಿಲ್ಲಿಸಿದ್ರು. ನನಗೆ ಅವ್ರ ಫೇಸ್ ತೋರಿಸ್ಲಿಕ್ಕೆ ಇಷ್ಟ ಇರಲಿಲ್ಲ, ಹಾಗಾಗಿ ಹಿಂದೆಯಿಂದ ವಿಡಿಯೋ ಮಾಡಿದೆ. ನಿಜವಾಗ್ಲೂ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಏನಂದರೆ, ಯಾರನ್ನಾದ್ರೂ ಏನಾದರೂ ಕೇಳಲಿಕ್ಕೆ ರಿಕ್ವೆಸ್ಟ್ ಮಾಡಲಿಕ್ಕೆ ಒಂಚೂರು ಮುಜುಗರ ನನಗೆ ಸ್ಪೆಷಲಿ. ಆದರೆ ಇವತ್ತು ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಇಲ್ಲ ನಾನು ಡ್ರಾಪ್ ತಗೊಳ್ಳೋಣ ಅಥವಾ ರಿಕ್ವೆಸ್ಟ್ ಮಾಡುವ ಅಂತ ಅಂದ್ಕೊಂಡೆ. ಯಾಕೆ ಅಂದರೆ ಇಲ್ಲಿ ನಾನು ಶಾರ್ಟ್ಕಟ್ ಹೋಗೋದ್ರಲ್ಲಿ ಮನೆಯಿಂದ ಸಲೂನ್ಗೆ ಯಾವುದೇ ಬಸ್ ವ್ಯವಸ್ಥೆ ಇಲ್ಲ. ಆದರೆ ಆನ್ಲೈನ್ ಆಟೋ ಬುಕ್ಕಿಂಗ್ ಆ್ಯಪ್ ಮುಖಾಂತರ ಮಾಡ್ಕೋಬಹುದು. ಆದರೆ ನಾನೇ ಬೇಡ ಅಂತ ಇದೊಂದು ಅಡ್ವೆಂಚರ್ನ ಇವತ್ತು ಟ್ರೈ ಮಾಡಿದೆ. ನಾನು 2 ವೀಲರಲ್ಲಿ ಹೋಗುವಾಗ ಆ್ಯಕ್ಚುಲಿ ಕೆಲವರು ಲೇಡೀಸ್ಗೆ ನಾನೇ ಕೇಳಿ ಕರ್ಕೊಂಡು ಹೋಗ್ತೇನೆ. ಬಿಕಾಸ್ ಈ ರೂಟಲ್ಲಿ ನಮಗೆ ಬಸ್ಗಳು ಕಡಿಮೆ ಇದೆ. ಹಾಗಾಗಿ ಫೈನಲಿ ನಾನು ಸ್ವಲ್ಪ ದೂರ ಡ್ರಾಪ್ ತಗೊಂಡು ಆನಂತರ ಸಲೂನ್ನ ರೀಚ್ ಆದೆ. ಇದೊಂದು ನಿಜವಾಗ್ಲೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಫಸ್ಟ್ ಟೈಮ್ ಈ ರೀತಿ ಡ್ರಾಪ್ ಕೇಳುವಾಗ ನಿಜವಾಗ್ಲೂ ಒಂಥರ ಮುಜುಗರ ಆಗುತ್ತೆ. ಆನಂತರ ಸಲೂನ್ನ ಓಪನ್ ಮಾಡಿ ಅಲ್ಲಿ ಸ್ವಲ್ಪ ಕ್ಲೀನಿಂಗ್ನ ಲೈಟಾಗಿ ಮಾಡಿಕೊಂಡೆ. 11 o'clock ಕ್ಲಾಸ್ ಇತ್ತು. ಆ್ಯಕ್ಚುಲಿ ನಾನು ಹೊಸ ಸ್ಟೂಡೆಂಟ್ ಜಾಯ್ನ್ ಆಗಿದ್ದಾರೆ. ಹಳೆ ಸ್ಟೂಡೆಂಟ್ಸ್ ಎಲ್ಲರದು ಕೋರ್ಸ್ ಕಂಪ್ಲೀಟ್ ಆಗಿದೆ. ಇನ್ನು ಬರೋರೆಲ್ಲ ಹೊಸ ಬ್ಯಾಚ್ಗೆ ಜಾಯ್ನ್ ಆಗ್ತಾರೆ. ಆನಂತರ ಮಕ್ಕಳು ನಮ್ಮ ಸಲೂನ್ ನಿಯರಲ್ಲಿರೋರು ಬಂದರು. ಅವರಿಗೆ ಬಿಫೋರ್ ಸಹ ಸ್ವಲ್ಪ ಇಯರಿಂಗ್ಗಳನ್ನ ಕೊಟ್ಟಿದ್ದೆ, ಬಲೂನ್ಸು ಎಲ್ಲ. ಈ ಸಲೂನ್ ಸಹ ಅವರು ನಾನು ಇವತ್ತು ವಾಕ್ ಬಂದಲ್ಲ, ಅಲ್ಲಿಂದ ಬೈಕ್ ಡ್ರಾಪ್ ತಗೊಂಡು ಅಲ್ಲಿಂದನೇ ನನ್ನ ಜೊತೆ ಬಂದಿದ್ದರು. ನನಗೆ ಅವತ್ತು ಕೊಟ್ಟಿದ್ರಲ್ಲ ಅಕ್ಕ ಇಯರಿಂಗ್ ಕೊಡಿ ಅಂತ. ನಾನು ಹೇಳಿದೆ, ನೀವು ಹಾಕ್ಕೊಂಡಿಲ್ವಲ್ಲ, ವೇಸ್ಟ್ ಮಾಡ್ತೀರಾ ಅಂತ. ಇಲ್ಲ, ಅವ್ರು ಹೇಳಿದರು ನಮ್ಮಮ್ಮ ಹಾಕ್ಕೊಂಡಿದ್ರು ಅಂತ. ಸೊ ಅಲ್ಲಿಂದನೂ ಮಾತಾಡ್ಕೊಂಡು ಬಂದ್ವಿ. ಆನಂತರ ಅವ್ರಿಗೆ ಇಯರಿಂಗ್ಗಳನ್ನ ಕೊಟ್ಟು, ವೇಸ್ಟ್ ಮಾಡಬೇಡಿ, ನೀವು ಬಳಸಿಲ್ಲ ಅಂದರೂ ಸಹ ಬೇರೆಯವ್ರಿಗೆ ಕೊಡಿ ಅಂತ ಹೇಳಿ ಒಂದು ಶೀಟಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಉಳಿದಿತ್ತು, ಅದೆಲ್ಲ ಪೂರ್ತಿ ಕೊಟ್ಟು ಕಳಿಸ್ದೆ. ಇನ್ನೊಂದು ಸ್ವಲ್ಪ ಅಷ್ಟೇ ಹಾಗೆ ಉಳಿಸ್ಕೊಂಡೆ. ಇದು ಆ್ಯಕ್ಚುಲಿ ನನ್ನ ಓಲ್ಡ್ ಪಾರ್ಲರ್ ಇತ್ತು, ಅಲ್ಲಿ ಸೇಲ್ಗೆ ಅಥವಾ ಚೇಂಜ್ ಕೊಡ್ಲಿಕ್ಕೆ ಕಷ್ಟ ಆದಾಗ ಇರಲಿ ಅಂತ ತಂದಿಟ್ಟಿದ್ದೆ. ಇವಾಗ ಅದು ಔಟ್ ಆಫ್ ಟ್ರೆಂಡ್ ಫ್ಯಾಷನ್ ಆಗಿದೆ. ಆದರೂ ಸಹ ನಾನು ಬೇರೆಯವ್ರಿಗೆ ಅದನ್ನು ಫ್ರೀಯಾಗಿ ಕೊಡ್ತೀನಿ. ತುಂಬ ಜನಕ್ಕೆ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಉಳಿದಿದೆ, ಯಾರು ವೇರ್ ಮಾಡ್ತೀನಿ ಅಂತಾರೆ ಅವ್ರಿಗೆ ಫ್ರೀಯಾಗಿ ಕೊಡ್ತೀನಿ. ಆನಂತರ ನನ್ನ ಸ್ಟೂಡೆಂಟ್ ಕ್ಲಾಸಿಗೆ ಬಂದರು. ಅವ್ರಿಗೆ ನಾನಿವತ್ತು ನಿನ್ನೆ ಫೇಶಿಯಲ್ ಆ್ಯಂಡ್ ಐಬ್ರೋ ಥ್ರೆಡ್ಡಿಂಗು, ಪ್ರಾಕ್ಟಿಕಲ್ಲು, ಎಕ್ಸ್ಪ್ಲನೇಷನ್ನು, ನೋಟ್ಸು ಇದೆಲ್ಲ ಕ್ಲಾಸ್ ತಗೊಂಡಿದ್ದೆ. ಇವತ್ತು ವ್ಯಾಕ್ಸಿಂಗ್ ತಗೊಂಡೆ. ಆ್ಯಕ್ಚುಲಿ ತುಂಬ ಡೀಪ್ ಕ್ಲಾಸ್ ಆಗಿತ್ತು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಯಾಕೆ ವ್ಯಾಕ್ಸ್ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು, ಯಾವ್ಯಾವ ಥರ ವ್ಯಾಕ್ಸ್ಗಳಿದೆ, ಮುಂಚೆ ಮಾಡ್ತಾಯಿದ್ದ ವ್ಯಾಕ್ಸ್ ಪದ್ಧತಿ ಹೇಗಿದೆ, ಇವಾಗ ವ್ಯಾಕ್ಸಿಂಗ್ ಹೇಗೆ ಮಾಡ್ತೀವಿ, ಯಾವ ರೀತಿ ಮಾಡ್ರನ್ ಆಗಿದೆ, ಆ ರೀತಿ ಒಂದು ಪ್ರೊಫೆಷ್ನಲ್ ಕೋರ್ಸಲ್ಲಿ ನಾವು ಅಪ್ಡೇಟೆಡ್ ಡೀಟೇಲ್ಸ್ಗಳನ್ನ ಕೊಡಬೇಕಾಗತ್ತೆ. ಮತ್ತು ನಾವು ಕೊಡೋ ಡೀಟೇಲ್ಸ್ ಅವ್ರಿಗೆ ಅರ್ಥ ಆಗ್ತಾ ಇದೆಯಾ ಅಂತ ಸಹ ನಾವು ಚೆಕ್ ಮಾಡಬೇಕು. ಒಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ನೋಟ್ಸ್ ಬರೆಸ್ತೀನಿ, ಆಮೇಲೆ ಪ್ರಾಡಕ್ಟ್ಸ್ನ ನಾನು ಕೈಯಲ್ಲಿ ಹಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಆನಂತರ ನಾನು ಅವ್ರಿಗೆ ಮಾಡಿ ತೋರಿಸ್ತೀನಿ, ಆನಂತರ ಅವರಿಗೆ ಪ್ರಾಕ್ಟಿಕಲ್ ಮಾಡಿಸ್ತೀನಿ. ಇಷ್ಟೆಲ್ಲ ಪ್ರೊಸೀಜರ್ಸ್ ಇರುತ್ತೆ. ಹಾಗಾಗಿ ಇದಕ್ಕೆ 3 months ಬೇಕೇ ಬೇಕಾಗುತ್ತೆ. ಈ ಸ್ಟೂಡೆಂಟು ಸಹ 3 months ತಗೊಂಡಿದ್ದಾರೆ. ಬಿಕಾಸ್ ಇವರು ತುಂಬ ಸೀರಿಯಸ್ ಆಗಿದ್ದಾರೆ. ಈ ಒಂದು ಇಂಡಸ್ಟ್ರಿನಲ್ಲಿ ಅವರು ಬೆಳಿಲೇಬೇಕು, ಕಲಿಬೇಕು, ಓನಾಗಿ ಅವ್ರು ಸಲೂನ್ ಮಾಡಬೇಕು ಅಂತ. ಸೊ ಹಾಗಾಗಿ ಅವ್ರಿಗೂ ಸಹ ನಾನು ಆಲ್ ದಿ ಬೆಸ್ಟ್ ಹೇಳಿದೆ. ನಿಮಗೆ ಗೊತ್ತಿರೋ ಹಾಗೆ ಹನಿ, ರೀಕಾ, ಆ್ಯಕ್ಚುಲಿ ರೀಕಾ ಅಂದರೆ ಅದೊಂದು ಬ್ರ್ಯಾಂಡ್ ಅಷ್ಟೇ. ರೀಕಾನ ನಾವು ಲಿಪೋಸಾಲ್ಯುಬಲ್ ವ್ಯಾಕ್ಸ್ ಅಂತ ಕರಿತೀವಿ. ಹನಿ ವ್ಯಾಕ್ಸ್ ಮತ್ತು ಹನಿ ವ್ಯಾಕ್ಸ್ನ ಶುಗರ್ ವ್ಯಾಕ್ಸ್ ಅಂತ ಕರಿತೀವಿ. ಶುಗರ್ ವ್ಯಾಕ್ಸು, ಲಿಪೋಸಾಲ್ಯುಬಲ್ ವ್ಯಾಕ್ಸು ಮತ್ತು ನಾನ್ ಸ್ಟ್ರಿಪ್ ಪೀಲ್ ಆಫ್ ವ್ಯಾಕ್ಸ್ ಬ್ರಿಜಿಲಿಯನ್ ಅದು ಬಿಟ್ಟರೆ ಕಾಟೇಜ್ ವ್ಯಾಕ್ಸ್ ಮಾಡೋದು ಒಂದೇ ರೀಸನು, ಹೇರ್ನ ರಿಮೂವ್ ಮಾಡಲಿಕ್ಕೆ, ಸ್ಕಿನ್ ಸಾಫ್ಟ್ ಆಗಲಿಕ್ಕೆ, ಟ್ಯಾನ್ ರಿಮೂವ್ ಆಗಲಿಕ್ಕೆ. ಆದರೆ ಮಾಡಲಿಕ್ಕಿರುವಂತಹ ಪ್ರಾಡಕ್ಟ್ಗಳು ತುಂಬಾ ಇದೆ. ಹಾಗಾಗಿ ಅವು ಸಹ ನಮಗೆ ಪ್ರೈಸು ವೇರಿಯೇಷನಲ್ಲಿರುತ್ತೆ. ಕೆಲವೊಂದು ಕಡಿಮೆಗೆ ಸಿಗುತ್ತೆ, ಕೆಲವೊಂದು ತುಂಬ ಕಾಸ್ಟ್ ಇರುತ್ತೆ. ಹಾಗಾಗಿ ನಮ್ಮ ಪ್ರೈಸ್ ಸಹ ಡಿಫ್ರೆಂಟ್ ಆಗಿರುತ್ತೆ. ಬೀನ್ ವ್ಯಾಕ್ಸ್ ಅದು ಸಹ ತುಂಬ ಚೆನ್ನಾಗಿದೆ. ಇಷ್ಟೆಲ್ಲವನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಪ್ರಾಕ್ಟಿಕಲ್ ಕೊಡ್ತೀನಿ ಪ್ರತಿ ಸ್ಟೂಡೆಂಟ್ಸ್ಗೂ ಸಹ. ಯಾಕೆ ಅಂತಂದರೆ ಅವ್ರು ಎಲ್ಲೇ ಹೋದರೂ ಸಹ ನಾನು ಇದನ್ನು ಕಲೀಲಿಲ್ವಲ್ಲ, ಅಥವಾ ಇದೇನು ನಮ್ಮ ಮ್ಯಾಮ್ ನನಗೆ ಹೇಳ್ಕೊಟ್ಟಿಲ್ವಲ್ಲ ಅಂತ ಇವ್ರಿಗೆ ಅನ್ನಿಸ್ಬಾರ್ದು. ಆಮೇಲೆ ಮತ್ತು ಸ್ಕಿನ್ ಬಗ್ಗೆನೂ ಅವ್ರಿಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇರಬೇಕು. ನೀವಿವಾಗ ನೋಡ್ತಿರೋದು ಕಾಟೇಜ್ ರೋಲ್ ಆನ್ ವ್ಯಾಕ್ಸ್, ಬಾರ್ ವ್ಯಾಕ್ಸ್, ಇದಕ್ಕೆ ಇನ್ನೇನು ಹೇಳ್ತಾರೆ, ಇಷ್ಟೆಲ್ಲ ಹೆಸರಿಂದ ಇದೊಂದನ್ನೇ ಕರೀತಾರೆ. ಇದು ರೋಲ್ ಆನ್ ವ್ಯಾಕ್ಸ್ ಅಂದರೆ ಹೇಗೆ ಅಂದರೆ, ನಾವು ಮಾಮೂಲಿ ರೋಲ್ ಆನ್ಗಳನ್ನ ಯೂಸ್ ಮಾಡ್ತೀವಲ್ಲ, ಆ ರೀತಿ ಮೂವ್ ಆಗುತ್ತೆ. ನಾವು ಸ್ಟಿಕ್ಕಿಂದ ಅಪ್ಲಿಕೇಶನ್ ಮಾಡೋ ಅವಶ್ಯಕತೆ ಇರಲ್ಲ.
ಡೈರೆಕ್ಟ್ ಇದರಲ್ಲೇ ಅಪ್ಲಿಕೇಶನ್ ಮಾಡಿ ನಾವು ಸ್ಟ್ರಿಪ್ಪಿಂದ ತೆಗಿತೀವಿ. ಆದರೆ ಇದು ಬಿಸಿ ಆಗಲಿಕ್ಕೆ ಮಿನಿಮಮ್ ಒಂದು 1/4 ಗಂಟೆ 20 ನಿಮಿಷ ಬೇಕು. ಹಾಗಾಗಿ ಕ್ಲೈಂಟ್ ಬಂದ ತಕ್ಷಣ ನಾವು ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಅವ್ರಿಗೆ ನಾವು ಟೈಮ್ ತಗೊಂಡು ಹೀಟ್ ಮಾಡಿ ಮಾಡಬೇಕು. ಅಥವಾ ಬಿಫೋರ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದವ್ರಿಗೆ ನಾವು ಶೋರ್ ಇದು ಮಾಡ್ಬೋದು. ಫುಲ್ ಎಗ್ ವ್ಯಾಕ್ಸ್ ಮಾಡುವಾಗ ನಮಗಂತೂ ಸಖತ್ ಈಸಿ ಆಗುತ್ತೆ. ಪ್ರೈಸು ಸ್ವಲ್ಪ ಜಾಸ್ತಿ ಇರುತ್ತೆ, ಆದರೆ ಯಾರು ವ್ಯಾಕ್ಸಿಂಗ್ ಮಾಡ್ತಿದ್ದಾರೆ ಅವ್ರಿಗೆ ತುಂಬಾ ಈಸಿ ಆಗುತ್ತೆ. ಅಪ್ಲಿಕೇಶನ್ನು ತುಂಬ ಬೇಗ ಆಗುತ್ತೆ. ಹಾಗಾಗಿ ಈ ವ್ಯಾಕ್ಸಿನ್ ಕ್ಲಾಸ್ ಆದ ನಂತರ ಅವರಿಗೆ ಪ್ರಾಕ್ಟಿಕಲ್ ಮಾಡಿಸಿ ಅವ್ರಿಗೆ 2 o'clock ಟೈಮ್ ಇದೆ. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಟೈಮ್ ಇದ್ದರು, ಹಾಗಾಗಿ ಡಿ-ಟ್ಯಾನ್ ಬ್ಲೀಚು ಎಲ್ಲ ಎಕ್ಸ್ಪ್ಲೈನ್ ಮಾಡಿಕೊಟ್ಟು ಆನಂತರ ಕಳಿಸ್ಕೊಟ್ಟೆ. ಅವನಂದರೆ ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಆಫ್ ಸೀಸನಲ್ಲೇ ಇದ್ದೀವಿ, ಇನ್ನೂ ನಮ್ಮ ಸೀಸನ್ ಸ್ಟಾರ್ಟ್ ಆಗಿಲ್ಲ. ಆನಂತರ ನನ್ನ ಒಬ್ಬ ಸ್ಟೂಡೆಂಟ್ ಸಿಸ್ಟರು ಹೇರ್ ಕಟ್ಟಿಗೆ ಬರ್ತೀನಿ ಅಂತ ತುಂಬ ಟೈಮಿಂದ ಹೇಳಿದರು. ನಾನು ಅವ್ರಿಗೆ ಸಿಕ್ಕಿರಲಿಲ್ಲ, ಹಾಗಾಗಿ ಇವತ್ತು ಬಂದರು. ಅವರು ಸ್ಪೋರ್ಟ್ಸ್ ಫೀಲ್ಡಲ್ಲಿದ್ದಾರೆ, ಮೀನ್ಸ್ ಸ್ಕೂಲ್ಗಳಿಗೆ ತೈಕೊಂಡು ಟೀಚ್ ಮಾಡುವಂಥ ಒಬ್ಬ ಸ್ಪೋರ್ಟ್ಸ್ ಟೀಚರ್, ಅಂದರೆ ಲೈಕ್ PT ಅಂತ ಹೇಳ್ಬೋದು, ಅಥವಾ ಸ್ಪೋರ್ಟ್ಸ್ ಟೀಚರ್ ಅಂತ ಹೇಳ್ಬೋದು. ಆ ಒಂದು ವರ್ಕ್ನ ಮಾಡ್ತಾರೆ. ಆಮೇಲೆ ಮತ್ತು ಅವರ ರಿಕ್ವೈರ್ಮೆಂಟ್ ಕೇಳಿಕೊಂಡೆ, ಅವರ ಪ್ರೊಫೆಷನಿಗೆ ತಕ್ಕ ಹಾಗೆ ಮತ್ತು ಅವ್ರಿಗೆ ಸೂಟ್ ಆಗೋ ಹೇರ್ ಸ್ಟೈಲ್ನ ಮಾಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಹೇರ್ ಸ್ಟೈಲ್ಗಳು ಹೇಗೆ ಇರಬೇಕಂದ್ರೆ, ಒಂದು ಫಂಕ್ಷನ್ಗಳಲ್ಲಿ ಅಥವಾ ಹೊರಗಡೆ ಹೋದಾಗ ಅವ್ರು ಹೇಗೆ ಹೇರ್ ಸ್ಟೈಲ್ ಮಾಡ್ತಾರೆ, ಅಥವಾ ಅವ್ರ ಎವ್ರಿ ಡೇ ರೊಟೀನ್ ಏನಿದೆ, ಅಂದರೆ ಅವ್ರು ಏನು ಹೇರ್ ಸ್ಟೈಲ್ ಮಾಡ್ಕೋತಾರೆ ಅಂತ ನಾವು ಚೆನ್ನಾಗಿ ತಿಳ್ಕೊಂಡು ಅವರು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಸೂಟ್ ಆಗೋ ಥರ ಮಾಡಿಕೊಡ್ಬೇಕು. ಅಂದರೆ ಅವ್ರಿಗೂ ಸೂಟ್ ಆಗಬೇಕು, ಅವರ ಒಂದು ಪ್ರೊಫೆಷನ್ ಅಥವಾ ಎವ್ರಿ ಡೇ ರೊಟೀನ್ಗೂ ಈಸಿ ಆಗಬೇಕು, ಚೆನ್ನಾಗೂ ಕಾಣಿಸ್ಬೇಕು. ಈ ರೀತಿಯೆಲ್ಲ ನಾವು ಆ್ಯಕ್ಚುಲಿ ಹೇರ್ ಕಟ್ ಮಾಡೋದಕ್ಕೂ ಮುಂಚೆ ಹೇರ್ ವಾಶ್ ಮಾಡಿದರೆ ಒಳ್ಳೆಯದು. ಅವರೆಷ್ಟೇ ವಾಶ್ ಮಾಡ್ಕೊಬಂದಿದ್ದೀನಿ ಅಂದರೂ ಸಹ ಡಸ್ಟ್ ಇರುತ್ತೆ. ಮತ್ತು ನಮ್ಮ ಪ್ರೊಫೆಷ್ನಲ್ ಶಾಂಪೂಗಳಿಂದ ವಾಶ್ ಮಾಡಿದವಾಗ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಹೇರ್ ಸಹ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿರುತ್ತೆ. ಆನಂತರ ನಾನು ಹೇರ್ನ ಡ್ರೈ ಮಾಡ್ಕೊಳ್ಳಿಲ್ಲ, ಹಾಗೆ ಕಟ್ಟಿಂಗ್ನ ಸ್ಟಾರ್ಟ್ ಮಾಡಿದೆ. ಒಂದು 3 months ಬ್ಯಾಕ್ ನಾನೇ ಹೇರ್ ಕಟ್ ಮಾಡಿದ್ದೆ. ಇವರಿಗೆ ತುಂಬ ಲಾಂಗ್ ಇತ್ತು ಹೇರು. ಆನಂತರ ಸ್ವಲ್ಪ ಕಟ್ ಮಾಡಿದ್ರು. ಈ ಸಲ ಸ್ವಲ್ಪ ಶಾರ್ಟ್ ಆದರೂ ಪರವಾಗಿಲ್ಲ ಅಂತ ಹೇಳಿದರು. ಅವರು ಎಕ್ಸ್ಪ್ಲೈನ್ ಮಾಡಿದ ರೀತಿ ಹೇಗಿತ್ತಂದರೆ, ಅವರಿಗೆ ತಿಕ್ ಇರಬೇಕು, ಆದರೆ ಫ್ರಂಟಲ್ಲಿ ಲೈಕ್ ಕೊರಿಯನ್ಸ್ ಲುಕ್ ಇರುತ್ತಲ್ಲ, ಆ ರೀತಿ ಲುಕ್ ಅವರ ಎಕ್ಸ್ಪೆಕ್ಟೇಷನ್, ಅಂದರೆ ಅವ್ರಿಗೆ ತುಂಬ ಇಷ್ಟ ಅದು. ಸೊ ಅವ್ರು ಹೇಳಿದ್ದನ್ನು ನಾನು ಅರ್ಥ ಮಾಡಿಕೊಂಡು ಒಂದು ಇರೋ ಲೆಂತಲ್ಲಿ ಸ್ಟೆಪ್ ಕೊಡೋಣ ಅಂತ ನೋಡಿದೆ. ಅದು ನನಗೆ ಅಷ್ಟೊಂದು ಸೂಟ್ ಆಗಲಿಲ್ಲ. ಸ್ಟೆಪ್ ಕಟ್ ಮಾಡ್ತಾ ಅರ್ಧಕ್ಕೆ ಸ್ಟಾಪ್ ಮಾಡಿ ಅವರೇನು ಲೆಂತ್ ತೆಗಿಬೇಕು ಅಂತ ಹೇಳಿದರು ಅಷ್ಟು ಇಂಚಸ್ನ ನಾನು ತೆಗೆದೆ. ಆನಂತರ ಇವಾಗ ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ಸ್ಟೆಪ್ ಕಟ್ ಬೇಸಿಕ್ ಮಾಡ್ಕೋತಾ ಇದ್ದೆ. ಆಮೇಲೆ ನಂಗೆ ಅರ್ಥ ಆಗಿದ್ದು ಇಲ್ಲ ಇದು ಪರ್ಫೆಕ್ಟ್ ಆಗಲ್ಲ ಅಂತ. ಹಾಗಾಗಿ ನಾನು ಫ್ಯಾಷನ್ ಹೇರ್ ಕಟ್ ಅಂತ ಕಾಲ್ ಮಾಡ್ತೀವಿ, ಅದನ್ನು ಮಾಡಿದೆ. ಏನು ಫ್ಯಾಷನ್ ಹೇರ್ ಕಟ್ಟು ಅಂದರೆ, ಆ ಹೇರ್ ಕಟ್ಟಿಗೆ ಯಾವುದೇ ಪರ್ಟಿಕ್ಯುಲರ್ ನೇಮ್ ಇಡ್ಲಿಕ್ಕಾಗಲ್ಲ. ಅದರಲ್ಲಿ ಯು ಕಟ್ ಇರುತ್ತೆ, ಅದರಲ್ಲಿ ಸ್ಟ್ರೈಟ್ ಕಟ್ ಇರುತ್ತೆ, ಅದರಲ್ಲಿ ಸ್ಟೆಪ್ ಕಟ್ ಇರುತ್ತೆ, ಅದರಲ್ಲಿ ಫೆದರ್ ಲೇಯರು, ಫ್ರಂಟ್ ಲೇಯರು ಎಲ್ಲನೂ ಮಿಕ್ಸ್ ಆಗಿರುತ್ತೆ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡ್ತೀರಿ ಖಂಡಿತ ನನಗೆ ಗೊತ್ತಿಲ್ಲ, ಬಿಕಾಸ್ 10 ನಿಮಿಷ 12 ನಿಮಿಷ ನನ್ನ ವೀಡಿಯೋಸ್ಗಳಿರುತ್ತೆ. ಅಷ್ಟೊತ್ತರಿಗೂ ನಿಂತ್ಕೊಂಡು ನಿಮಗೆ ಅಥವಾ ನೋಡೋ ಟೈಮ್ ಇದೆಯೋ ನನಗಿಲ್ವೋ ಗೊತ್ತಿಲ್ಲ. ಈಗ ನೋಡಿ, ನಾನು ಸ್ಟೆಪ್ ಕಟ್ನ ಸ್ಟಾಪ್ ಮಾಡಿ ಅವ್ರಿಗೆ ಹೇರ್ನ ತೋರಿಸ್ದೆ ಫಸ್ಟು, ಇಷ್ಟು ಓಕೆನಾ ನಿಮಗೆ ಅಂತ. ಆನಂತರ ನನ್ನ ರಿಯಲ್ ಕಟ್ಟಿಂಗ್ನ ಸ್ಟಾರ್ಟ್ ಮಾಡಿದೆ. ಅವ್ರ ರಿಕ್ವೈರ್ಮೆಂಟು ಬ್ಯಾಕ್ ಸೈಡ್ ಅವರಿಗೆ ತಿಕ್ಕಾಗಿರಬೇಕು ಹೇರು. ಸೀರಿಯಸ್ಲಿ ಅವ್ರು ತುಂಬಾ ಖುಷಿಯಾಗೋದ್ರು ಹೋಗೋವಾಗ. ಅವ್ರೇನು ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ಹೇರ್ ಸ್ಟೈಲು ಇನ್ನೂ ಚೆನ್ನಾಗಿದೆ ಅಂತ ಹೇಳಿದರು. ಆನಂತರ ಐಬ್ರೋ ಸಹ ಮಾಡಿಕೊಂಡ್ರು, ಅದನ್ನು ಮುಗಿಸ್ಕೊಟ್ಟು ಇವತ್ತು ನನಗೂ ಸ್ವಲ್ಪ ಶಾಪಿಂಗ್ ಇತ್ತು, ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೆ. ನಾನು ಹೇರ್ನ ಈಗ ಡ್ರೈ ಮಾಡ್ಕೊತಾ ಇದ್ದೀನಿ. ಆದರೆ ನನ್ನ ಹೇರ್ ಕಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಫ್ರಂಟ್ ಕಟ್ ಮಾಡಿದ್ದೀನಿ, ಬ್ಯಾಕಲ್ಲಿ ಸಹ ಕಟ್ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ ಮೇಲೂ ಸಹ ನಾನಿನ್ನು ಥಿಂಕ್ ಮಾಡ್ತಿದ್ದೆ ಅವರ ಔಟ್ಪುಟ್ ಹೇಗೆ ಬರುತ್ತೆ. ಮತ್ತು ಅವರು ಏನು ನನ್ನ ಹತ್ರ ಎಕ್ಸ್ಪ್ಲೇನ್ ಮಾಡಿದರು. ತುಂಬ ಹೊತ್ತವರೆಗೆ ನನ್ನ ಹತ್ರ ಕೇಳ್ಕೊಂಡಿದ್ದೆ ಏನೇನು ಮಾಡಬೇಕಂತ. ಮತ್ತು ಅವರು ಎವ್ರಿ ಡೇ ಸ್ವಲ್ಪ ಪೋನಿ ಹಾಕ್ತಾರೆ, ಅವರ ಫೀಲ್ಡಲ್ಲಿ ಅವರು ಹೇರ್ನ ಕಟ್ಟಿರ್ತಾರೆ. ನನಗದು ಚೆಕ್ ಮಾಡಿದ್ಮೇಲೆ ನನಗೆ ಈಗಲೂ ಸಹ ಸಮಾಧಾನ ಆಗಲಿಲ್ಲ. ಆವಾಗ ಮತ್ತೆ ಇನ್ನೊಮ್ಮೆ ನಾನು ಆ ಥಿಕ್ನೆಸ್ನ, ಅಂದರೆ ಆ ಒಂದು ವಾಲ್ಯೂಮ್ ಜಾಸ್ತಿ ಕಾಣೋ ಥರ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡಿದೆ. ಆನಂತರ ಅವರು ಏನು ಬ್ಯಾಕ್ ವಾಲ್ಯೂಮ್ ಬೇಕು ನಂಗೆ ಹೇರ್ ಅಂತ ಹೇಳಿದರು, ಆ ಲುಕ್ ಬಂತು. ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ತಿಕ್ಕಾಗಿ ಕಾಣಿಸ್ತಿದೆ ಅವ್ರ ಹೇರು ನೋಡಿ. ಇಲ್ಲಿ ತಿಕ್ನೆಸ್ ಇದೆ, ಫ್ರಂಟಲ್ಲಿ ಲೇಯರ್ ಇದೆ, ಮತ್ತು ಇನ್ನು ಮೇಲೆ ಹೋದರೆ ನಿಮಗೆ ಲೈಕ್ ಫ್ರೆಂಚ್ ಲೇಯರ್ ಥರ ಬಂದಿದೆ. ಇಷ್ಟೆಲ್ಲ ಮಿಕ್ಸ್ ಮಾಡಿ ಅವರ ಒಂದು ಹೇರ್ ಕಟ್ನ ಮುಗಿಸಿ ನಾನು ಸಹ ಹೊರಟೆ.
ಅವ್ರನ್ನೂ ಕಳಿಸ್ಕೊಟ್ಟು ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ನನ್ನ ಇವತ್ತಿನ ರೊಟೀನು ಅಥವಾ ನನ್ನ ಕೆಲಸಗಳು ಈ ರೀತಿ ಇತ್ತು. ಆ್ಯಕ್ಚುಲಿ ಇದೆಲ್ಲ ಮುಗಿದ ಜೊತೆಗೆ ನಮ್ಮ ಮನೆ ಕೆಲಸ, ಬ್ರೇಕ್ಫಾಸ್ಟ್, ನನ್ನ ಪರ್ಸ್ನಲ್ ವರ್ಕು, ನನ್ನ ಫಿಟ್ನೆಸ್ಸು ಎಲ್ಲನೂ ಸಹ ನೋಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡೋದಕ್ಕೆ. ಬಾಯ್ ಬಾಯ್.